ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೇಂದ್ರ ಸರ್ಕಾರದಿಂದ ಕೊರೋನಾ ಬಿಗ್ ಅಲರ್ಟ್. ಇಂದು ಸಿಎಂ ಮಹತ್ವದ ಸಭೆ. ಜಾರಿಯಾಗುತ್ತಾ ಹೊಸ ಗೈಡ್ಲೈನ್. ಹೊಸ ವರ್ಷಕ್ಕೆ ಕೊರೋನಾ ಟೆನ್ಷನ್. ಆರೋಗ್ಯ ಇಲಾಖೆ ಶಿಫಾರಸು ಏನು? ಮತ್ತೆ ಕೊರೋನಾ ಟೆನ್ಷನ್. ವಿಶ್ವದಾದ್ಯಂತ ಆವರಿಸಿರುವಂತಹ ಕೊರೋನಾದ ಆತಂಕ ನಮ್ಮ ದೇಶದಲ್ಲೂ ಕೂಡ ಇದೆ. ಸಂಸತ್ ಅಧಿವೇಶನದಲ್ಲಿ ಮಾಸ್ಕ್ ಕಡ್ಡಾಯವನ್ನ ಮಾಡಲಾಗಿದೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗ್ತಾ ಇದೆ. ದೇಶದಲ್ಲಿ ಫಸ್ಟ್ ಟೈಮ್ ಈಗ ಸಂಸತ್ನಿಂದಲೇ ಈ ಮಾಸ್ಕ್ ಕಡ್ಡಾಯದ ರೂಲ್ಸ್ ಜಾರಿ ಆಗ್ತಾ ಇರುವಂತದ್ದು ವಿಶೇಷ. ಸಂಸತ್ನಿಂದಲೇ ಶುರುವಾಯಿತು ಮಾಸ್ಕ್ ನ ರೂಲ್ಸ್. ಜನಸಾಮಾನ್ಯರಿಗೂ ಕೂಡ ಬರುತ್ತಾ ಮಾಸ್ಕ್ ಕಡ್ಡಾಯ ರೂಲ್ಸ್ ಅನ್ನುವಂತ ಪ್ರಶ್ನೆ ಇದೆ. ಮಧ್ಯಾಹ್ನ 3:30ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಸಂಜೆ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೇಂದ್ರದಿಂದ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇದೊಂದು ರೀತಿಯಾಗಿ ಮುನ್ಸೂಚನೆನ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇತ್ತ ರಾಜ್ಯದಲ್ಲೂ ಕೂಡ ಮಧ್ಯಾಹ್ನ 3ಕ್ಕೆ ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತ ಮೀಟಿಂಗ್. ಹೊಸ ವರ್ಷಕ್ಕೆ ಹೊಸ ಗೈಡ್ಲೈನ್ಸ್ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ನಿನ್ನೆಷ್ಟೇ ಕೇಂದ್ರದ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು. ರಾಜ್ಯಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ರವಾನಿಸಲಾಗಿತ್ತು. ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಯಾವ ರೀತಿಯಾಗಿ ರೆಡಿ ಆಗಿರಬೇಕು ಈ ಕೊರೋನಾ ಬೇರೆ ಬೇರೆ ದೇಶಗಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅನ್ನುವಂತ ಒಂದು ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಈಗ ಆಲ್ರೆಡಿ ಸಂಸತ್ನಲ್ಲಿ ಮಾಸ್ಕ್ ರೂಲ್ಸ್ ಕಡ್ಡಾಯ ಮಾಡಲಾಗಿರುವಂತದ್ದು. ಈಗ ದೇಶದ ಶಕ್ತಿ ಸೌಧ ಅಂತ ಕಳಿಸ್ಕೊಳ್ಳುವಂತ ಸಂಸತ್ನಿಂದಲೇ ಆರಂಭವಾಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈಗ ಚೀನಾ, ಅಮೆರಿಕ, ದಕ್ಷಿಣ ಕೊರಿಯಾ ಆಗಿರ್ಬೋದು, ಜಪಾನಲ್ಲಂತೂ ಮಿತಿ ಮೀರಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಭಯ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಪ್ರಧಾನಮಂತ್ರಿಗಳು ಮಾಸ್ಕ್ ಅನ್ನು ಹಾಕಿರುವಂತದ್ದು. ಅಲ್ಲಿರುವಂತ ಎಲ್ಲಾ ಸಂಸದರು ಕೂಡ ಹಾಕೊಂಡಿದ್ದಾರೆ. ಮಾತನಾಡ್ತಾ ಇರುವಂತವ್ರು ಮಾತ್ರ ಮಾಸ್ಕ್ ಅನ್ನು ತೆಗೆದಿರುವಂತದ್ದು. ಇನ್ನ ಲೋಕಸಭೆಯಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವಂತವರು ಕೂಡ ಮಾಸ್ಕ್ ಅನ್ನ ಧರಿಸಿರುವಂತದ್ದನ್ನ ಗಮನಿಸಬಹುದು ನೀವು. ಸಂಸತ್ನಲ್ಲಿ ಈಗ ಮಾಸ್ಕ್ ಕಡ್ಡಾಯ ಆಗಿದೆ. ಅದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಆರಂಭ ಈ ಬಾರಿ ಸಂಸತ್ನಿಂದಲೇ ಮಾಸ್ಕ್ ಕಡ್ಡಾಯ ಅನ್ನುವಂಥದ್ದು. ಸೊ ಅಲ್ಲೇ ಕಡ್ಡಾಯ ಆಗಿರುವಂತ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಮಾಸ್ಕ್ ಅನ್ನ ಮತ್ತೆ ಕಡ್ಡಾಯ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಇದೇ ಮುನ್ನುಡಿಯನ್ನ ಬರ್ದಂತ ಆಗಿದೆ. ಇವತ್ತಿನ ಸಂಸತ್ ಅಧಿವೇಶನ, ಸಂಸತ್ನಲ್ಲಿ ಮಾಸ್ಕ್ ಕಡ್ಡಾಯ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಸೇರಿದಂತ ಎಲ್ಲರೂ ಕೂಡ ಹಾಕೊಂಡಿದ್ದಾರೆ. ಅಲ್ಲಿರುವಂತ ಸಂಸದರು ಯಾರೆಲ್ಲ ಲೋಕಸಭೆಯಲ್ಲಿ ಭಾಗಿಯಾಗಿದ್ರು ಇವತ್ತು ಅವರೆಲ್ಲರೂ ಕೂಡ. ಇದೆಲ್ಲದ್ರ ಬಗ್ಗೆನೂ ಕೂಡ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಪ್ಲಾನ್ಸ್ಗಳು ನಡೀತಾ ಇದೆ, ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪ್ಲಾನ್ಸ್ಗಳು ನಡೀತಾ ಇದೆ, ಜನ ಏನ್ ಹೇಳ್ತಾ ಇದ್ದಾರೆ ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹಾಗೆ ಶರಣು ಹಂಪಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇವ್ರು 3 ಜನದಿಂದನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಫಸ್ಟ್ ರಾಘವೇಂದ್ರ ಗುಡಿ, ಲೋಕಸಭೆಯಲ್ಲಿ ಮಾಸ್ಕ್ ಕಡ್ಡಾಯ ಆಗಿರುವಂತದ್ದನ್ನ ನೋಡ್ತಾ ಇದ್ವಿ. ನಮ್ಮ ದೇಶದ ಶಕ್ತಿ ಸೌಧ ಸಂಸತ್ ಅನ್ನುವಂಥದ್ದು, ಅಲ್ಲಿಂದನೇ ಈಗ ಮುನ್ಸೂಚನೆ ಸಿಗ್ತಾ ಇದೆಯಾ ದೇಶದಾದ್ಯಂತ ಮತ್ತೆ ಮಾಸ್ಕ್ ಕಡ್ಡಾಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದೇಶ ಈಗ ಯಾವ ರೀತಿಯಾಗಿ ಅಲರ್ಟ್ ಆಗಬೇಕಾಗಿದೆ, ಮತ್ತೆ ಕೊರೋನಾದಿಂದ ತತ್ತರಿಸಬಾರದು ಅನ್ನೋದನ್ನ ನಾವು ನೋಡೋದಾದ್ರೆ ಪೃಥ್ವಿ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ ವಾಸ್ತವಿಕವಾಗಿ ಕೊರೋನಾ ಸ್ಥಿತಿ ಭಾರತದಲ್ಲಿ ಯಾವ ರೀತಿಯಾಗಿದೆ, ಮತ್ತೆ ಅಕ್ಕಪಕ್ಕದ ರಾಷ್ಟ್ರ ಅದರಲ್ಲೂ ಕೂಡ ಚೈನಾದಂತ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು, ಭಾರತ ಜೊತೆಯಲ್ಲಿ ಸುಮಾರು $100 ಬಿಲಿಯನ್ ಅಧಿಕ ವಹಿವಾಟನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನು, ಅದರ ಆಧಾರದಲ್ಲಿ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯತೆ ಇದೆ, ಆ ಬದಲಾವಣೆ ಹೇಗೆ ಸಂಸತ್ನಿಂದ ಶುರುವಾಗಿದೆ ಅನ್ನೋದು. ಮೊದಲನೇದಾಗಿ ನೋಡೋದಾದ್ರೆ ಯಾವುದೇ ಒಂದು ಈ ಕೊರೋನಾ ವಿಷಯಕ್ಕೆ ಬಂದಾಗ ಇಲ್ಲಿ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ಪಾಸಿಟಿವಿಟಿ ರೇಟ್ ಅತ್ಯಂತ ಮಿನಿಮಲ್ ಆಗಿರೋದ್ರಿಂದಾಗಿ ಆ ಬಗ್ಗೆ ಆತಂಕ ಯಾರಲ್ಲೂ ಬೇಡ. ಎರಡನೇದಾಗಿ R0 ವ್ಯಾಲ್ಯೂ ಅಂತ ಕರಿತೀವಿ. R0 ವ್ಯಾಲ್ಯೂ ಅಂದ್ರೆ ಒಬ್ಬರಿಂದ ಒಂದು ಸೋಂಕನ್ನ ಒಬ್ಬ ವ್ಯಕ್ತಿ ಎಷ್ಟು ಜನರಿಗೆ ಹರಡುತ್ತಾನೆ ಅಂತಕ್ಕಂಥದ್ದು. R0 ವ್ಯಾಲ್ಯೂ ಕೂಡ ಎಲ್ಲೂ ಕೂಡ ಭಯ ಬೀಳೋ ರೀತಿಯಾಗಿಲ್ಲ, ಅದು ಕೂಡ ಅತ್ಯಂತ ಕಡಿಮೆ ಆಗಿದೆ. ಹೀಗಾಗಿ ಅಲ್ಲೂ ಕೂಡ ಭಾರತೀಯರು ನಿಶ್ಚಿಂತರಾಗಿರಬಹುದು. ಮೂರನೇದಾಗಿ ವ್ಯಾಕ್ಸಿನೇಷನ್ ಆಗಿರ್ತಕ್ಕಂಥ ಪ್ರಮಾಣ ಭಾರತದಲ್ಲಿ ಸುಮಾರು 70-80% ಜನರು ವ್ಯಾಕ್ಸಿನ್ 2 ಡೋಸ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಅನ್ನು ಕೂಡ ಸುಮಾರು 30-40% ಜನ ತೆಗೆದುಕೊಂಡಿರೋದ್ರಿಂದ
ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಭಯ ಬೇಕಂದ್ರೆ ಖಂಡಿತವಾಗಿಯೂ ಭಯ ಬೇಡ. ಹಾಗಿದ್ದಾಗ ಇಲ್ಲಿ ಆಗ್ತಿರ್ತಕ್ಕಂಥ ಅಂಶ ಏನು, ಯಾಕೆ ಕೇಂದ್ರ ಸರ್ಕಾರ ಇಷ್ಟು ಉನ್ನತ ಮಟ್ಟದ ಸಭೆಯನ್ನ ಮಾಡುತ್ತೆ ಅಂತ ಹೇಳಿ ಸಹಜವಾದಂತಹ ಪ್ರಶ್ನೆಗಳು ಬರುತ್ತೆ. ಒಂದು ವಿಷಯ, 2019ರಲ್ಲಿ ಮೊದಲ ಬಾರಿಗೆ ವುಹಾನ್ನಲ್ಲಿ, ಚೀನಾದ ವುಹಾನ್ನಲ್ಲಿ ವೈರಸ್ ಕಾಣಿಸಿಕೊಳ್ಳುತ್ತೆ. ನಂತರದಲ್ಲಿ ಜನವರಿ 14, 2020ಕ್ಕೆ ಒಂದು ಇನ್ಫೇಮಸ್, ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಒಂದು ಟ್ವೀಟ್ ಅನ್ನ ಅವತ್ತು WHO ಮಾಡುತ್ತೆ. ಆ ಟ್ವೀಟ್, WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆದ್ರೆ ಆ ಟ್ವೀಟ್ ನಂತರ ಅದು ಒಂದು ರೀತಿಯಿಂದ ವುಹಾನ್ ಹೆಲ್ತ್ ಆರ್ಗನೈಸೇಷನ್ ಆಗಿ ಬದಲಾಗಿದ್ದ. ಆ ಟ್ವೀಟ್ ಅಲ್ಲಿ ಅದು ಹೇಳುತ್ತೆ, ಕೊರೋನಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈ ಒಂದು ವಿಚಾರವನ್ನು ಚೀನಾದ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗಾಗಿ ಯಾರೂ ಚಿಂತೆ ಮಾಡೋ ಅಗತ್ಯತೆ ಇಲ್ಲ ಅಂತ. ಯಾವಾಗ ಅದು ಆ ರೀತಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡುತ್ತೋ, ಅದಾದ ಬಳಿಕ ವುಹಾನ್ನಿಂದ ಸುಮಾರು 50 ಲಕ್ಷ ಜನ ವಿಶ್ವದ ವಿವಿಧ ಪ್ರದೇಶಗಳಿಗೆ ಪ್ರಯಾಣವನ್ನ ಕೇವಲ ಜನವರಿ 1, 2020ರ ಜನವರಿ 1ರಲ್ಲೇ ಮಾಡ್ತಾರೆ. ಆ ಮೂಲಕವಾಗಿ ಆ ವೈರಸ್ ಅನ್ನ ಇಡೀ ವಿಶ್ವಾದ್ಯಂತ ಪ್ರಸರಣ ಮಾಡೋದಕ್ಕೆ ವುಹಾನ್ ಈ ಒಂದು WHO ಏನಿದೆ ಅದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದಂಗೆ ಈ ಟ್ವೀಟ್ ಮೂಲಕವಾಗಿ ಕಂಡು ಬರುತ್ತೆ. ಆ ನಂತರದಲ್ಲಿ ಏನಾಗುತ್ತೆ, ಭಾರತದಲ್ಲೂ ಕೂಡ ಒಂದು ಜನವರಿ 28ನೇ ತಾರೀಕಿಗೆ ಮೊದಲ ಬಾರಿ ಕೇರಳದಲ್ಲಿ ಕಾಣಿಸ್ಕೊಳ್ಳುತ್ತೆ 2020. ಅದಾದ ಬಳಿಕ ಫೆಬ್ರವರಿಯಲ್ಲಿ ಯಾವುದೇ ರೀತಿಯಾದ ಸೋಂಕುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಮಾರ್ಚ್ ನಿಂದ ಸೋಂಕುಗಳು ಕಾಣಿಸೋಕೆ ಶುರುವಾಗುತ್ತೆ. ಇಲ್ಲಿ ಲಾಕ್ಡೌನ್ ಅನ್ನ ಹೇರಲಾಗಿರುತ್ತೆ. ಹೀಗಾಗಿ ಆ ಅನುಭವ ಇದೆ. ಎರಡನೇ ಅಲೆ ಬಂದಂತ ಸಂದರ್ಭದಲ್ಲಿ ಹಾಸ್ಪಿಟಲೈಸೇಷನ್ಗಳು ಜಾಸ್ತಿ ಆಗುತ್ತೆ. ಸಾವು ನೋವಿನ ಪ್ರಮಾಣ, ಡೆಲ್ಟಾ ವೈರಸ್ ಬಂದಾಗ ಸಾಕಷ್ಟು ಸಾವು ನೋವಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಆಕ್ಸಿಜನ್ ನ ಕೊರತೆ ಆಗಿರುತ್ತೆ. ಇನ್ನು ಒಮಿಕ್ರಾನ್ ನ ತಳಿ ಬಂದಂತ ಸಂದರ್ಭದಲ್ಲಿ ಕೇಸ್ಗಳು ಜಾಸ್ತಿ ಆಗುತ್ತೆ, ಆದ್ರೆ ಸಾವಿನ ನೋವಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ. ಈ ಎಲ್ಲ ಒಂದು ಅನುಭವ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಅಂತ ಪರಿಸ್ಥಿತಿ ಭಾರತಕ್ಕೆ ಬರಬೇಕಾ? ಭಾರತ ಅಂತ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಈಗ ಆರ್ಥಿಕವಾಗಿ ಭಾರತ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ. ಎಲ್ಲ ಪ್ಯಾರಾಮೀಟರ್ಗಳಲ್ಲೂ ಕೂಡ ಭಾರತದ ಆರ್ಥಿಕತೆ ಅತ್ಯಂತ ಅದ್ಭುತವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ಹೀಗಾಗಿ ಈಗ ಮಾಡಬೇಕಾಗಿರ್ತಕ್ಕಂಥದ್ದೇನು, ಸರ್ಕಾರ ಏನ್ ಮಾಡಬೇಕು, ಜನ ಏನ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸರ್ಕಾರ ಏನ್ ಮಾಡಬೇಕಾಗುತ್ತೆ, ಜನರಿಗೆ ಬೇಕಾಗಿರ್ತಕ್ಕಂಥ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಗಳನ್ನ ಒದಗಿಸುವಂತದ್ದು, ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಹಂಚಿಕೆ ಮಾಡುವಂತದ್ದು, ತಪಾಸಣೆ ಕೇಂದ್ರಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತದ್ದು, ಆಕ್ಸಿಜನ್ ಪ್ಲಾಂಟ್ ಗಳ ಅವಶ್ಯಕತೆ ಇದ್ರೆ, ಒಂದು ಮೆಡಿಸಿನ್ಸ್ ಗಳ ಅವಶ್ಯಕತೆ ಇದ್ರೆ ಅದುಗಳನ್ನ ಪೂರೈಕೆ ಮಾಡುವಂತದ್ದು ಸರ್ಕಾರದ ಕೆಲಸ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡಬೇಕು, ಜನಸಾಮಾನ್ಯರು ಕೂಡ ಕೊರೋನಾದ ಒಂದು ಅಲೆ ಬರೋದಕ್ಕೆ ಯಾರು ಬಯಸುವುದಿಲ್ಲ. ಹೀಗಾಗಿ ಇಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನ ಜನಸಾಮಾನ್ಯರು ಮಾಡಬೇಕಾಗುತ್ತೆ. ಒಂದು ಮಾಸ್ಕ್ ಅನ್ನ ಧರಿಸುವಂತದ್ದು, ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳೋದಿದ್ರೆ ತೆಗೆದುಕೊಳ್ಳುವಂತದ್ದು, ಮೂರನೇದಾಗಿ ಪ್ರಮುಖ ವಿಚಾರ ಏನಂದ್ರೆ ಹೆಚ್ಚಾಗಿ ಒಂದು ಜನಸಂಖ್ಯೆ ಸೇರುವಂತಹ ಪ್ರದೇಶದಿಂದ ದೂರ ಉಳಿಯುವಂತದ್ದು. ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ಕೊರೋನಾ ಭಾರತದಲ್ಲಿ ಮತ್ತೊಂದು ಅಲೆ ಬರೋದನ್ನ ತಡೆಗಟ್ಟಬಹುದು. ಸರ್ಕಾರ ಮತ್ತೆ ಜನರು ಸಾಮಾನ್ಯರು ಎರಡೂ ಕಡೆ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಪ್ರಯತ್ನವನ್ನ ಮಾಡಿದಾಗ ಖಂಡಿತವಾಗಿ ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಆತಂಕ ಇಲ್ಲ. ವಿನಾಕಾರಣ ಆತಂಕವನ್ನ ಉಂಟು ಮಾಡುವಂತಹ ಅಗತ್ಯತೆಗಳು ಕೂಡ ಇಲ್ಲ. ಪೃಥ್ವಿ, ಓಕೆ, ಗುಡಿ. ನೆಕ್ಸ್ಟ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ ದಿನದ ಲೆಕ್ಕವನ್ನ ಗಮನಿಸ್ತಾ ಇದ್ರೆ. ಆದ್ರೆ ನಾವು ಬೇಜವಾಬ್ದಾರಿಯಿಂದ ಅಂತೂ ವರ್ತಿಸೋಂಗಿಲ್ಲ, ಎಚ್ಚರಿಕೆಯಿಂದ ಇರಬೇಕಾಗಿದೆ. ಜನ ಏನ್ ಹೇಳ್ತಾರೆ ಈಗ ಕೊರೋನಾದ ಆತಂಕ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ, ಕೇಸಸ್ಗಳು ಹೆಚ್ಚಳ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ? ಪೃಥ್ವಿ, ನಾವು ಮುಂದೆ ಆತಂಕ ಪಡಬಾರ್ದು ಅಂದ್ರೆ ಈಗಲೇ ನಾವು ಎಚ್ಚೆತ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಗ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಈಗ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಕೋವಿಡ್ ಬರ್ತಾ ಇದೆ ಅಂತ ವಿಚಾರ ಗೊತ್ತಾದ ಕೂಡಲೇ ನಾವು ಕೋವಿಡ್ ನಿಯಮಗಳನ್ನ ಪಾಲಿಸಬೇಕು. ಏನ್ ಕೋವಿಡ್ ನಿಯಮ? ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು. ಈ ರೀತಿಯಾದಂತಹ ಬಸ್ ನಿಲ್ದಾಣ, ಈ ರೀತಿಯಾದಂತಹ ಗುಂಪು ಜನರು ಸೇರುವಂತಹ ಒಂದು ಜಾಗಗಳಿದೆಯಲ್ಲ, ಆ ಜಾಗಗಳು ಇರುವಂತಹ ಜಾಗಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕುವಂತದ್ದಾಗಿರ್ಬೋದು. ಜೊತೆಗೆ ಸಾಮಾಜಿಕ ಅಂತರಗಳನ್ನ ಕಾಪಾಡಿಕೊಳ್ಳುವಂಥದ್ದು. ಅದರಲ್ಲೂ ಕೂಡ BMTC ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋಕೆ ಆಗೋದಿಲ್ಲ, ಪಕ್ಕದಲ್ಲೇ ಕೂರ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಹಾಕೊಳ್ಳುವಂತದ್ದಾಗಿರ್ಬೋದು, ಸ್ಯಾನಿಟೈಸರ್ ಗಳನ್ನ ಬಳಕೆ ಮಾಡುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಬೇಕು. ಆದ್ರೆ ಈಗ ನೋಡಿ ಸರ್ಕಾರ ಕೂಡ ಹೇಳಿದೆ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೋವಿಡ್ ನ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ. ಆದ್ರೆ ಮೆಜೆಸ್ಟಿಕ್ ಅಲ್ಲಿ ಯಾವ ಒಂದು ನಿಯಮಗಳು ಕೂಡ ಪಾಲನೆ ಆಗ್ತಿಲ್ಲ. ಜನರು ಕೂಡ ಅಡ್ಡಾದಿಡ್ಡಿ ಓಡಾಡ್ತಿದ್ದಾರೆ, ಮಾಸ್ಕ್ ಅನ್ನ ಕೂಡ ಹಾಕೊಂಡಿಲ್ಲ, ಸಾಮಾಜಿಕ ಅಂತರ ಇಲ್ವೇ ಇಲ್ಲ. ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ BMTCಯು ಕೂಡ ಒಂದು ನಿಯಮಗಳನ್ನ ಮಾಡಿತ್ತು. ಏನಂದ್ರೆ ಬಸ್ನ ಒಳಭಾಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ, ಬಸ್ನ ಒಳಗಡೆ ಪ್ರಯಾಣ ಮಾಡುವಂತಹ ಸಂದರ್ಭ, ಬಸ್ ನಿಲ್ದಾಣದಲ್ಲೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕು. ಮಾಸ್ಕ್ ಇದ್ರೆ ಮಾತ್ರ ಬಸ್ ನಿಲ್ದಾಣ ಹಾಗೂ ಬಸ್ನ ಒಳಗಡೆ ಪ್ರವೇಶ ಅಂತ ಹೇಳಿತ್ತು. ಆದ್ರೆ ಈಗ ಇನ್ನೂ ಕೂಡ ರೂಲ್ಸ್ ಯಾವುದನ್ನು ಕೂಡ BMTC ಮಾಡಿದ್ಮೇಲೆ ಹಾಕೋಣ, ಈಗ ನಾವೇ ಯಾಕೆ ಹಾಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಕೂಡ ಇದ್ದಾರೆ. ಹೀಗಾಗಿ ಯಾವುದೇ ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ, ಯಾವುದನ್ನು ಕೂಡ ಇಲ್ಲ. ಹೀಗಾಗಿ ಹಳೆ ನಿಯಮವನ್ನೇ ಮತ್ತೆ BMTC ಜಾರಿಗೆ ತರುತ್ತಾ, BMTC ಬಸ್ನಲ್ಲಿ ಒಂದು ಸೀಟ್ ಬಿಟ್ಟು ಒಂದು ಸೀಟ್ ನಲ್ಲಿ ಮಾತ್ರ ಪ್ರಯಾಣಿಕರು ಕೂರಬೇಕು. ಸಾಮಾಜಿಕ ಅಂತರವನ್ನ ಈ ಮೂಲಕ ಬಸ್ನ ಒಳಗಡೆ ಕೂಡ ಕಾಪಾಡಿಕೊಳ್ಬೇಕು. ಅದರ ಜೊತೆಗೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ BMTC ಬಸ್ಗಳಲ್ಲಿ ಓಡಾಟ ಮಾಡುವಂತ ಪ್ರಯಾಣಿಕರು ಹಾಕಬೇಕು ಅನ್ನುವಂತ ನಿಯಮವನ್ನ ಮತ್ತೆ ಜಾರಿಗೆ ತರುತ್ತಾ BMTC ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಟ್ಲೀಸ್ಟ್ ಪ್ರಯಾಣಿಕರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಕನಿಷ್ಠ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸುವಂತದ್ದು ಇಲ್ಲಿ ಒಳ್ಳೆಯದು. ಪೃಥ್ವಿರಾಜ್. ಓಕೆ ಶಿವು.
ನಮ್ಮ ಪ್ರತಿನಿಧಿ ಶರಣು ಹಂಪಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಬ್ರಿಗೇಡ್ ರೋಡ್ ಅಂದ್ರೆ ಈಗ ಹೊಸ ವರ್ಷಾಚರಣೆಗೆ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ತಯಾರಿಯನ್ನ ಮಾಡ್ಕೊಳ್ಳಾಗ್ತದೆ, ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ಈಗ ಎಲ್ಲೊಂದ್ ಕಡೆ ಅದಕ್ಕೆ ಕರಿನೆರಳು ಬೀರುತ್ತಾ ಈ ಕೊರೋನಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇಲ್ಲಿ ಮೇನ್ ಆಗಿ ಸರ್ಕಾರ ರೂಲ್ಸ್ ತರುತ್ತೋ ಬಿಡುತ್ತೋ, ಅವ್ರು ಮಾಡ್ತಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಆದ್ರೆ ನಾವ್ ಎಷ್ಟರ ಮಟ್ಟಿಗೆ ಜಾಗೃತರಾಗಿದ್ದೀವಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿನ ಜನ ಏನ್ ಹೇಳ್ತಾರೆ, ಹೊಸ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮದಲ್ಲಿ ತೊಡಗುವಂತವ್ರು ಏನಾದ್ರು ಸ್ವಲ್ಪ ಮಟ್ಟಿಗಾದ್ರೂ ಭಯ ಕಾಣಿಸ್ಕೊಳ್ತಾ ಇದೆಯಾ ಅವ್ರಿಗೆ? ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ನ ಸೆಲೆಬ್ರೇಷನ್ ಕಳೆದ 3 ವರ್ಷಗಳಿಂದನೂ ಕೂಡ ಯಾವುದೇ ರೀತಿಯಾದಂತ ವಿಜೃಂಭಣೆಯ ಭಾರಿ ಸೆಲೆಬ್ರೇಷನ್ ಅನ್ನ ಮಾಡಿಲ್ಲ. ಈ ವರ್ಷ ಬಹಳಷ್ಟು ವಿಜೃಂಭಣೆ ಮತ್ತು ಭಾರಿ ಸೆಲೆಬ್ರೇಷನ್ ಮಾಡುವಂತ ಮೂಡಲ್ಲಿದ್ರು. ಆದ್ರೆ ಕೋವಿಡ್ ಕೇಸಸ್ ಚೀನಾ ಸೇರಿದಂತೆ ವಿಶ್ವದ 5 ದೇಶಗಳಲ್ಲಿ ಕೇಸಸ್ ಹೆಚ್ಚಳ ಆಗ್ತಾ ಇದೆ. ಇದು ಆತಂಕ ಮತ್ತು ಭಯನುಂಟು ಮಾಡ್ತಿರೋದು. ಸರ್ಕಾರ ಅಪ್ರಾಪ್ರಿಯೇಟ್ ಬಿಹೇವಿಯರ್ ರೀತಿ, ಕೊರೋನಾ ಅಪ್ರಾಪ್ರಿಯೇಟ್ ಬಿಹೇವಿಯರ್ ರೀತಿಯಾಗಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಅಂತ ಹೇಳಿ ಸೈಲೆಂಟ್ ಆಗಿ ಹೇಳುತ್ತೆ. ಆದ್ರೆ ಜನರು ಕೂಡ, ಯಾಕಂದ್ರೆ ನಾವು ಕೂಡ ಹೇಗೆ ಜಾಗೃತರಾಗ್ತಿದೀವಿ, ನಾವು ಕೂಡ ಕೋವಿಡ್ ಮಾರ್ಗಸೂಚಿಗಳನ್ನ ಹೇಗೆ ಪಾಲನೆ ಮಾಡ್ತಿದೀವಿ ಅನ್ನೋದು ಕೂಡ ನೋಡ್ತಾ ಹೋದ್ರೆ, ನಾವೀಗ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೀವಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾಕಂದ್ರೆ ತುಂಬಾ ಬಹಳ ಫೇಮಸ್ ಆದಂತ ಪ್ಲೇಸ್ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೇಳಿ ಮಾಡಿಸಿದಂತ ಪ್ಲೇಸ್. ಈಗಾಗಲೇ ಸೆಲೆಬ್ರೇಷನ್ಗೆ ಬೇಕಾದಂತ ಪ್ರಿಪ್ರೇಷನ್ ಅನ್ನು ಕೂಡ ಇಲ್ಲಿರುವಂತ ಅಸೋಸಿಯೇಷನ್ ಎಲ್ಲರೂ ಕೂಡ, ಶಾಪ್ ಅಸೋಸಿಯೇಷನ್ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬ್ರಿಗೇಡ್ ರೋಡ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಲೈಟಿಂಗ್ ವ್ಯವಸ್ಥೆನಲ್ಲೂ ಕೂಡ ಮಾಡಿಕೊಂಡು ರೆಡಿ ಇದ್ದಾರೆ. ಬಟ್ ಈಗ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಳೋದು 1-2 ದಿನ ಆಗ್ಬೋದು. ಆದರೆ ನಾವು ಕೂಡ ಹೇಗೆ ಜಾಗೃತರಾಗ್ತಿದ್ವಿ, ನಾವು ನಮ್ಮ ಕಾರ್ಯಗಳು ಹೇಗಿದ್ದಾವೆ ಅಂದರೆ, ನಾವು ಮಾಸ್ಕ್ಗಳನ್ನು ಹಾಕ್ಕೊಳ್ತಿದ್ದೀವ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ಗ್ಯಾದರಿಂಗ್ ಇಲ್ಲಿ ತುಂಬಾ ಜಾಸ್ತಿ. ನನ್ನ ಬಲಭಾಗಕ್ಕೂ ಕೂಡ ತೋರಿಸ್ತಾ ಹೋದ್ರೆ, ಯಾಕಂದ್ರೆ ಗ್ಯಾದರಿಂಗ್ ಕೂಡ ಆಗೋದಿಲ್ಲ. ಫುಟ್ಪಾತ್ ಅಲ್ಲಿ ನಿಮಗೆ ಒಬ್ರಿಗೊಬ್ರು ಅಂಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುತ್ತೆ. ಇನ್ನು ಈವ್ನಿಂಗ್ ಸಂಜೆ ಹೊತ್ತಲ್ಲಿ ಇದರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಂತ ದೃಶ್ಯಗಳು ಕಂಡು ಬರ್ತಾ ಇರೋದು. ಸರ್ಕಾರ ಸಾಧ್ಯ ಆದಷ್ಟು ಕೋವಿಡ್ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಮಾಸ್ಕ್ಗಳನ್ನ ಕಡ್ಡಾಯ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗಿದೆ ಸರ್ಕಾರ. ಇಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ಗಳನ್ನ ಹಾಕೋಬೇಕಾಗತ್ತೆ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಸಾಧ್ಯ ಆದಷ್ಟು ಮೇಂಟೈನ್ ಮಾಡೋದು ಅನಿವಾರ್ಯ. ಯಾಕಂದ್ರೆ ಕರೋನಾ ಎಲ್ಲೂ ಕೂಡ ಹೋಗಿಲ್ಲ, ನಮ್ಮ ಜೊತೆಗಿದೆ ಅನ್ನೋದನ್ನ ಯಾರು ಕೂಡ ಮರೆಯುವಂತಿಲ್ಲ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ, ಶಿವಪ್ರಸಾದ್ ಹಾಗೆ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೊರೋನಾ ಆತಂಕದ ವಿಚಾರ